ನಿನಗ ಈ ದೊಡ್ಡ ಸವಾಸ ಬ್ಯಾಡ ಅಂತ ನನಗ್ ಮಾಡ್ಕೊಂಡೆ ಯಾಕ ಹಿಂಗ್ ಮಾಡ್ಕೊಂಡೆ ಹೇಳ ಸಂಧ್ಯಾ ಸಂಧ್ಯಾ ಎದ್ದೇಳವ ಸಂಧ್ಯಾ ಸಂಧ್ಯಾ ದೇವರ ಯಾಕಪ್ಪ ನಮಗಿಂತ ಶಿಕ್ಷೆ ಕೊಟ್ಟಿ ನಾವೇನಪ್ಪ ನಿನಗ ಅನ್ಯಾಯ ಮಾಡಿದ್ವಿ ಭಾರ್ಗವಿ ನಾಳೆ ನಾಳೆ ಸಂಧಿನ ಊಟದ ನಮ್ ಜೊತೆ ಇರ್ತಾಳೆ ಹೊಸ ಬಟ್ಟೆ ಹಾಕೊಂಡು ಸಂಭ್ರಮ ಪಡ್ತಾಳೆ ನಾವೆಲ್ಲ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ನೋಡು ಅವಳಿಗೆ ಅಂತ ಹೊಸ ಬಟ್ಟೆ ತಂದಿದ್ದೀನಿ ಕಣೆ ಸಂಧಿನ ಕರ್ಕೊಂಬಂದ್ಬಿಡೋ ಭಾರ್ಗವಿ ಅವಳನ್ನ ನನ್ನ ಹತ್ರ ಕರ್ಕೊಂಬ ಯಾಕೆ ಹೀಗ್ ಮಾಡ್ದೆ ದೇವ್ರೆ ಪೂರ್ಣಿ ಯಾವ ದೇವ್ರ ಬಗ್ಗೆ ಮಾತಾಡ್ತಿದ್ದೆ ನೀನು ಒಬ್ಬ ಮಗಳನ್ನ ನಮ್ಮಿಂದ ದೂರ ಇಟ್ಟಿರೋನು ಸಂಧ್ಯನ ರೂಪದಲ್ಲಿ ವಾಪಸ್ ಕೊಟ್ಬಿಟ್ಟ ಅಂದ್ಕೊಂಡ್ಬಿಟ್ಟಿದ್ದೆ ಆದ್ರೆ ಈಗ ಕಟ್ಕೊಂತಾರ ಅವಳ ಜೀವನ ತಗೊಂಡ್ಬಿಟ್ಟ ಅವಳೇನ್ ತಪ್ಪು ಮಾಡಿದ್ಲು ಪುಣ್ಯ ಅವಳಿಗೆ ಯಾಕಿಂತ ಶಿಕ್ಷೆ ಅಂದ್ರೆ ಅವಳನ್ನ ಹೀಗೆ ದಾರುಣವಾಗಿ ದೇವರಂತೆ ದೇವರು ಅಪ್ಪ ಸಂತನಿಗೆ ಹಿಂಗಾಗಕ್ಕೆ ಒಂದರ್ಥದಲ್ಲಿ ನಾನೇ ಕಾರಣ ಅಲ್ವಾ ಅಪ್ಪ ಅವಳು ನನ್ನ ನಂಬ್ಕೊಂಡು ಕಂಪ್ಲೇಂಟ್ ಕೊಟ್ಲಪ್ಪ ನನ್ನ ನಂಬ್ಕೊಂಡು ಕೋರ್ಟಿಗೆ ಬಂದ್ಲು ಅಕ್ಕ ಅಕ್ಕ ಅಂತ ಸ್ವಂತ ತಂಗಿ ತರ ಇದ್ಲಪ್ಪ ನನ್ನ ನಂಬ್ಕೊಂಡು ಮನೆನಿದ್ಲು ನ್ಯಾಯ ಕೊಡ್ಸಕ್ ಆಗದೆ ಇದ್ರು ಕೊನೆ ಪಕ್ಷ ಅವಳ ಪ್ರಾಣ ಉಳ್ಸಕ್ಕೂ ನನ್ನ ಕೈಲಾಗ್ಲಿಲ್ವಲ್ಲಪ್ಪ ಅವತ್ತವ್ರಮ್ಮ ಅವಳ ಕೈನ ನನ್ನ ಕೈಲಿ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳವ ನಿನ್ನ ನಂಬಿ ಅವಳ ಜವಾಬ್ದಾರಿನ ನಿನ್ ಕೈಲಿ ಕೊಟ್ಟು ಹೋಗ್ತಿದ್ದೀನಿ ಅಂತ ಅಂದ್ರು ಅವರಮ್ಮ ಬಂದ್ರೆ ನಾನು ಹೇಗಪ್ಪ ಮುಖ ತೋರಿಸ್ಲಿ ನಾನು ಹೇಗ್ ಮುಖ ತೋರಿಸ್ಲಪ್ಪ ಅವ್ರು ಕೇಳೋ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಟ್ಲಪ್ಪ ಏನಂತ ಉತ್ತರ ಕೊಡ್ಲಿ ಸಂದಿನ ಬದಲು ನಾನಾದ್ರೂ ಸತ್ತು ಹೋಗಿದ್ರೆ ಅವಳು ಇವತ್ತು ಜೀವಂತವಾಗಿರ್ತಿದ್ಲಪ್ಪ ಅವಳ ಸಾವಿಗೆ ನಾನೇ ಕಾರಣ ಏನ್ ಹೀಗ್ ಮಾಡ್ತಾ ಇದ್ದೆ ನೀನು ಯಾಕೆ ಹೀಗ್ ಮಾಡ್ತಾ ಇದ್ದೆ ನೀನು ಸಂಧ್ಯಾನ ಕಳ್ಕೊಂಡು ದುಃಖನೇ ತಡ್ಕೊಳಕ್ ಆಗ್ತಿಲ್ಲ ನಮ್ಗೆ ಇರೋಳು ನೀನೊಬ್ಳು ನಿನ್ನನ್ನು ಕಳ್ಕೊಂಡು ಹೆಂಗಮ್ಮ ಬದುಕೋದು ನಾವು ಆ ಶಕ್ತಿ ಇಲ್ಲ ತಾಯಿ ನಮ್ಗೆ ಆ ಶಕ್ತಿ ಇಲ್ಲ ನೀನ್ ಹಿಂಗ್ ಮಾತಾಡ್ಬೇಡ ಯಾಕಪ್ಪ ಯಾಕಪ್ಪ ಎಲ್ಲದನ್ನ ಸಹಿಸ್ಕೊಂಡು ನಾವು ಸುಮ್ಮನಿರ್ಬೇಕು ಅಧಿಕಾರ ದುಡ್ಡಿದ್ಬಿಟ್ರೆ ಅವ್ರು ಮಾಡೋ ತಪ್ಪುಗಳೆಲ್ಲ ಸರಿನಾ ಶಕ್ತಿ ನಿನಗೆ ಸಂಧ್ಯಾ ಬಗ್ಗೆ ಏನನ್ಸುತ್ತೆ? ಇನ್ನೇನು ಅನ್ಸ್ಬೇಕು? ತಿಂಗಳಾನ್ಗಟ್ಲೆಯಿಂದ ನಾನು ಬೆನ್ನ ಹಿಂದೆ ಇದ್ದಿದ್ದು ಪೀಡೆ ತೊಲಗ್ತು ಅನ್ಸುತ್ತೆ.
ನಾನು ಹಾಗಲ್ಲ ಕೇಳಿದ್ದು. ಸಂಧ್ಯಾಳ ಸಾವು ಬಗ್ಗೆ ಏನನ್ಸುತ್ತೆ? ಖುಷಿ ಆಗ್ತಿದೆ ಶಿವ. ಇನ್ಮೇಲೆ ಕೋರ್ಟು ಕೇಸು ಅಂತ ಅಲಿಯೋ ಹಾಗಿಲ್ಲ. ನೆಮ್ಮದಿಯಾಗಿ ನನ್ನ ಮಕ್ಕಳ ಮದುವೆ, ನನ್ನ ನಿಂತೋಗಿರೋ ಸೀಟ್ ವಿಷಯನ ರಿಓಪನ್ ಮಾಡಿಸ್ತೀನಿ. ಒಟ್ನಲ್ಲಿ ಹಾಯಾಗಿದೆ. ಕೇಸು ಅಷ್ಟು ಸಿಂಪಲ್ ಅಲ್ಲ ಶಕ್ತಿ. ಏನ್ ಹೇಳ್ತಾ ಇದ್ದೆ ಜೆಪಿ? ಸಂಧ್ಯಾನೇ ಇಲ್ಲ ಅಂದ್ಮೇಲೆ ಕೇಸ್ ಸಂಧ್ಯಾ ಕೇವಲ ಮರ್ಡರ್ ಆಗಿ, ಅವಳ ಮೇಲೆ ಅತ್ಯಾಚಾರ ಆಗಿದೆ. ರೇಪ್ ಅಂಡ್ ಮರ್ಡರ್. ಇದರಲ್ಲಿ ನಮ್ಮ ಕಡೆಯವ್ರ ಕೈವಾಡ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಆದ್ರೆ ಇದ್ರೆ ನಿನ್ನ ಮಾತಿನ ಅರ್ಥ ವಿಕ್ಕಿ ಕೆಲಸ ಮಾಡಿದ್ದಾನೆ ಅಂತನಾ? ನಾನು ಹಾಗೆ ಹೇಳ್ತಿಲ್ಲ ಶಕ್ತಿ. ಪರವಾಗಿಲ್ಲ ಬಿಡು. ವಿಕ್ಕಿ, ವಿಕ್ಕಿ, ಕುಡಿತಾರ ಬಂದೆ. ಹೇಳಿ ಡ್ಯಾಡ್. ಜೆ.ಪಿ. ಅಂಕಲ್ ನಿನ್ನ ಹತ್ರ ಏನೋ ಕೇಳ್ಬೇಕತ್ತಪ್ಪ. ಕೇಸ್ ಮುಗಿದ್ಮೇಲೆ ಇಂಟ್ರಾಗೇಷನ್ ಕೇಳಿ. ವಿಕಿ, ಸಂಧ್ಯಾ ಸಾವಿನ ಬಗ್ಗೆ ನಿಂಗೆ ಗೊತ್ತಿತ್ತಾ? ಹಿಯರಿಂಗ್ ಹಿಂದಿನ ದಿನ ರಾತ್ರಿ ನೀನು ಎಲ್ಲಿದ್ದೆ? ಅಂಕಲ್, ನಾನೇನು ಮಾಡಿಲ್ಲ. ನೀನು ಮಾಡಿದ್ಯಾ ಅಂತ ಹೇಳ್ತಿಲ್ಲ, ನೀನು ಎಲ್ಲಿದ್ದೆ ಅಂತ ಕೇಳ್ತಾ ಇದ್ದೀನಿ. ನಾನು ಫಾರ್ಮ್ ಹೌಸ್ ಅಲ್ಲಿ ಇದ್ದೆ. ಕುಡಿದ ಅಮಲಿನಲ್ಲಿ ನೀನ್ ಆಚೆ ಹೋಗೋದಾಗ್ಲಿ, ನಿನ್ ಫ್ರೆಂಡ್ಸನ್ನ ಹುಡುಗರನ್ನ ಕಳಿಸೋದಾಗ್ಲಿ, ಅವಳನ್ನ ಕರ್ಕೊಂಬ ಅಂತ ಯಾರನ್ನು ಕಳಿಸ್ಲಿಲ್ಲ ತಾನೆ? ಅಂಕಲ್, ಇದೇನಿದು? ನಾನೇ ಅವಳಿಗೇನೋ ಮಾಡಿರೋ ತರ ಕೇಳ್ತಿದ್ದೀರಾ? ನಿಜವಾಗ್ಲೂ ನಾನು ಏನೂ ಮಾಡಿಲ್ಲ ಅವಳಿಗೆ, ಪ್ರಾಮಿಸ್. ಸಿಚುಯೇಷನ್ ಎಲ್ಲ ಲೈಟ್ ಆಗಿ ತಗೊಂಬೇಡ ವಿಕ್ಕಿ. ಅವಳು ರೇಪ್ ಆಗಿ ಸತ್ತಿರೋದು. ದಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸಂಶಯ ನಿನ್ ಕಡೆ ತಿರುಗಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹೇಳು, ನೀನೇನಾದ್ರೂ ಹುಡುಗರನ್ನ ಕಳಿಸಿದ್ಯಾ? ಅಯ್ಯೋ ಸಂಧ್ಯಾ, ಏನ್ ಮಗಳ ನಿಮ್ಮ ಬಂದಿನ್ ಬೇ, ಕಣ್ಬಿಟ್ ನೋಡ್ರೆ ಏನ್ ಕೆಲಸ ಮಾಡ್ಬಿಟ್ಟಪ್ಪ ಸಂಧ್ಯಾ. ಸಂಧ್ಯಾ ಎದ್ದೇಳವ, ಯಾರಾದ್ರೂ ಇಕ್ಕಿನ್ನು ಎಬ್ಬಸ್ರಿ. ಸಂಧ್ಯಾ ಹೇಳವ, ನಿಮ್ಮವ್ವ ಬಂದಿನವ, ಕಂಟಾಗ ನೋಡ್ ನನ್ ಮಗಳ, ಎದ್ದೇಳ. ನಾನ್ ಬಡ್ಕೊಂಡಲ್ಲ ನಿನಗ, ಈ ದೊಡ್ಡ ಸವಾಸ ಬೇಡ ಅಂತ ನನಗ್ ಬಡ್ಕೊಂಡೆ. ಯಾಕ ಹಿಂಗ್ ಮಾಡ್ಕೊಂಡೆ? ಹೇಳ ಸಂಧ್ಯಾ. ಸಂಧ್ಯಾ ಎದ್ದೇಳವ. ಸಂಧ್ಯಾ, ಸಂಧ್ಯಾ. ದೇವರ, ಯಾಕಪ್ಪ ನಮಗಿಂತ ಶಿಕ್ಷೆ ಕೊಟ್ಟಿ? ನಾವೇನಪ್ಪ ನಿನಗೆ ಅನ್ಯಾಯ ಮಾಡಿದ್ವಿ?
ಮಗಳಿಗೆ ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಪೊಲೀಸ್ ಯಾಕ? ನನಗಿದ್ದ ಒಬ್ಬಾಕಿ ಮಗಳ ನೀವೆಲ್ಲಾರು ಸೇರಿ ನುಂಗ್ ಹಾಕ್ಬಿಟ್ರಲ್ರ. ಮಾವ, ಕೇಸ್ ಏನಾಯ್ತು ಮಾವ? ನೀವೇ ಗೆದ್ರಿ ಅಲ್ವಾ? ನೀವೇ ಗೆದ್ದಿರ್ತೀರಾ, ನನಗ್ ಗೊತ್ತು. ಹೇಳಿ ಮಾವ, ನೀವೇ ಗೆದ್ರಿ ಅಲ್ವಾ? ಮಾವ, ನೀವೇ ಗೆಲ್ಲೋದಂತ ನನಗ್ ಗೊತ್ತಿತ್ತು. ಈ ಸಿಟಿಲಿ ನಂಬರ್ 1 ಲಾಯರ್ ಅಂದ್ರೆ JP ಪಾಟೀಲ್ ಮಾತ್ರ. ನೀವು ಕೋರ್ಟ್ ಅಲ್ಲಿ ಪಾಯಿಂಟ್ ಮೇಲ್ ಪಾಯಿಂಟ್ ಹಾಕಿ ವಾದ ಮಾಡ್ತಿದ್ರೆ ಆ ಭಾರ್ಗವಿ ದಂಗ್ತಾಳೆ ಅಲ್ವಾ? ಕಂಗ್ರ್ಯಾಚುಲೇಷನ್ಸ್ JP. ಅಂತೂ ಇಂತೂ ಕೇಸ್ ಮುಗೀತಲ್ಲ, ಇನ್ಮೇಲಿಂದಾದ್ರೂ ನಾವು ನೆಮ್ಮದಿಯಾಗಿರ್ಬೋದು. ನಮ್ ಅರ್ಜುನ್ ವಂದನ ಮದ್ವೆ ಮಾಡಿಸ್ಬೋದು, ಅವಳನ್ನ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡ್ ಬರ್ಬೋದು. ಇದೆಲ್ಲ ಆಗೋದಕ್ಕೆ ನೀವೇ ಕಾರಣ. ಕಂಗ್ರ್ಯಾಚುಲೇಷನ್ಸ್ ಬಾಬಾ. ಆದ್ರೂ ನಾನ್ ನಿರೀಕ್ಷೆ ಪಟ್ಟಿದ್ ನಡೀಲೇ ಇಲ್ಲ. ಏನ್ ಸಾಕ್ಷಿ? ಅದೇ ಅಕ್ಕ, ಕೇಸ್ ಮುಗೀತು ಅಂದ್ರೆ ಆ ಸಂಧ್ಯನ್ ಪ್ಲಾನು ಫ್ಲಾಪ್ ಆಗಿ ಕೈಗೆ ದುಡ್ಡು ಸೇರಿರಲ್ಲ. ಅವಳು ಅತ್ತು ಕರ್ದು ನಾಟಕ ಮಾಡಿ ಬಾವನ್ ಹಿಂದೆನೇ ಬಂದು ಮತ್ತೆ ನಮ್ಮನೆನೇ ಸೇರ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಅವಳು ಮತ್ತೆ ಯಾವ ಮುಖ ಇಟ್ಕೊಂಡ್ ಬರ್ತಾಳೆ ಹೇಳು? ಅವ್ರು ಬರಲ್ಲ ಬಿಡಿ. ಅಂದ್ರೆ ದೊಡ್ಡಮ್ಮ ಹೇಳ್ದಾಗೆ ಇಷ್ಟೆಲ್ಲ ಆದ್ಮೇಲೆ ಅದ್ ಯಾವ ಮುಖ ಇಟ್ಕೊ ಬರ್ತಾಳೆ ಅಂತ. ಹೋದ್ರು ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗಿರ್ತಾಳೆ ಅಷ್ಟೇ. ಸಂಧ್ಯಾ ಇನ್ಯಾವತ್ತೂ ಬರಲ್ಲ. ಓಹ್, ಕೇಸ್ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಈ ಮನೆ ಕಡೆ ತಲೆ ಹಾಕ್ಬೇಡ ಅಂತ ಸಂಧ್ಯಾಗೆ ಬೈದ್ಯಾ? ಬೈದಿರ್ತೀಯ ಬಿಡು, ಅದೇನು ಚೆನ್ನಾಗಿ ಬರುತ್ತೆ. ಇಲ್ಲ ಇಲ್ಲ, ಮತ್ಯಾಕ್ ಹಾಗಂದ್ರಿ JP? ಅಲ್ಲ, ಕೇಸ್ ಮುಗ್ದೋಯ್ತು ಅಂತ ನೀವು ಖುಷಿನಲ್ಲೇ ಇಲ್ವಲ್ಲ? ಯಾಕೋ ಸಪ್ಪಗಿದ್ದೀರಾ? ಏನಾಯ್ತು? ಸಂಧ್ಯಾ ಸತ್ತೋದ್ಲು.